ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯಪ್ರವೀಣ್. ವೀಕ್ಷಕರೇ, ಭಾರತ ಎಂಬುದು ಹಿಂದೂಗಳ ಪುಣ್ಯ ಭೂಮಿ ಎಂಬುದು ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಈ ಹಿಂದೂಗಳ ಪವಿತ್ರ ಪುಣ್ಯ ಭೂಮಿಯಲ್ಲಿ ಈ ಹಿಂದೆ ಆಕ್ರಮಣಕಾರರಾಗಿ ವಲಸೆ ಬಂದು ಜೀವನೋಪಾಯಕ್ಕಾಗಿ ಮಸಾಲ ಪದಾರ್ಥಗಳನ್ನು ಮಾರುವುದಕ್ಕಾಗಿ, ಉದ್ಯಮ ನಡೆಸುವುದಕ್ಕಾಗಿ, ಆಶ್ರಯವನ್ನ ಪಡೆಯುವುದಕ್ಕಾಗಿ ನಮ್ಮ ದೇಶದ ಒಳಗಡೆ ಬಂದು ನಮ್ಮ ದೇಶದ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ನಮ್ಮ ದೇಶದಲ್ಲಿರುವಂತಹ ಜನರನ್ನ, ಅವರ ಮನಸ್ಥಿತಿಗಳನ್ನ ಒಡೆದು ಅವರ ಮೇಲೆ ಆಡಳಿತವನ್ನ, ದರ್ಪವನ್ನ ತೋರಿದಂತಹ ಫ್ರೆಂಚರಾಗಿರ್ಬೋದು, ಡಚ್ಚರಾಗಿರ್ಬೋದು, ಮೊಘಲರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಸಾಕಷ್ಟು ವಿವಿಧ ದೇಶಗಳಿಂದ ವಿವಿಧ ರೀತಿಯ ಜನಗಳು ನಮ್ಮ ದೇಶಕ್ಕೆ ಆಕ್ರಮಣ ಮಾಡಲಿಕ್ಕೆ ಬಂದಿರುವ ಕಾರಣವೇ ಬೇರೆ, ಬಂದ ನಂತರ ಅವರು ಮಾಡಿರುವ ಕೆಲಸವೇ ಬೇರೆ. ಈಗ ಇದೆಲ್ಲವೂ ನಡೆದ ನಂತರ 1947ರಲ್ಲಿ ಸ್ವತಂತ್ರ ಬಂತು, ದೇಶವನ್ನ ವಿಭಜನೆ ಮಾಡಲಾಯಿತು, ಪಾಕಿಸ್ತಾನವನ್ನ ಭಾರತದಿಂದ ವಿಂಗಡಿಸಲಾಯಿತು. ಈ ವಿಭಜನೆಯ ಸಮಯದಲ್ಲಿ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಎರಡು ದೇಶವನ್ನು ವಿಭಜನೆ ಮಾಡಿದ್ರು. ಈ ಕಡೆ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಈಗೇನು ಬಾಂಗ್ಲಾದೇಶ ಆಗಿದೆ, ಈ ರೀತಿಯ ಎರಡು ಅವರಿಗೆ ದೇಶಗಳನ್ನ ಕೊಟ್ಟು ಹಿಂದೂಗಳಿಗೆ ಭಾರತವನ್ನು ಉಳಿಸ್ಕೊಳ್ಳಲಾಯಿತು. ಆದರೆ ಮಹಾತ್ಮ ಗಾಂಧೀಜಿಯವರ ಕೃಪಾ ಕಟಾಕ್ಷದಿಂದ ಸಾಕಷ್ಟು ಸಂಖ್ಯೆಯ ಮುಸಲ್ಮಾನರು ಭಾರತದಲ್ಲೇ ಉಳ್ಕೊಂಡ್ರು. ಹಾಗೆ ಇವಾಗ 2024 ಈ ಕಾಲಘಟ್ಟದಲ್ಲಿ ಕೂಡ ಭಾರತದಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿರುವುದನ್ನು ನಿಲ್ಲಿಸಲು ಸಾಧ್ಯ ಆಗ್ತಾ ಇಲ್ಲ. ದಿನೇ ದಿನೇ ಭಾರತದಲ್ಲಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿಯ ಕೆಲವು ಸರ್ಕಾರಗಳು ಅದಕ್ಕೆ ಕುಮ್ಮಕ್ಕನ್ನ ಕೊಡ್ತಿದ್ದಾವೆ. ಏನು ಸ್ವತಂತ್ರ ಸಮಯದಲ್ಲಿ ಆಯಿತು, ಅದಕ್ಕಿಂತ ಹಿಂದಿನ ಸಮಯದಲ್ಲಿ ಆಯಿತು ಅಂತ ಒಂದು ಉದ್ವಿಗ್ನ ಪರಿಸ್ಥಿತಿ ಬಹುಶಃ ಕರ್ನಾಟಕ ಹಾಗೂ ಭಾರತದಲ್ಲಿ ಉಂಟಾಗುವಂತ ಹಂತವನ್ನು ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಾಗಿ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ನೀವು ಗಮನಿಸಬೇಕು, ನಿನ್ನೆ ಗಂಗಾವತಿಯಿಂದ ಅಳತೆಯ ದೂರದಲ್ಲಿರುವಂಥದ್ದು ಶ್ರೀಮಾನ್ ಆಂಜನೇಯ ಸ್ವಾಮಿ ಹನುಮಂತ, ಆಂಜನೇಯ ಸ್ವಾಮಿಯ ಅಂಜನಾದ್ರಿ ಬೆಟ್ಟ, ಅವರ ಮೂಲ ಸ್ಥಾನ, ಅವರ ಜನ್ಮಸ್ಥಾನ ಹತ್ತಿರದಲ್ಲಿದೆ. ಇಂತಹ ಒಂದು ಪ್ರದೇಶದಲ್ಲಿ ಗಂಗಾವತಿಯಲ್ಲಿ ಏನು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿತ್ತು, ಆ ವಿದ್ಯುತ್ ದೀಪಗಳ ಮೇಲೆ ಬಿಲ್ಲು ಬಾಣದ ಗುರುತು, ಗದೆಯ ಗುರುತು ಹಾಗೂ ತಿರುಪತಿಯ ಬಾಲಾಜಿಯ ಏನು ಗುರುತು ಇತ್ತು ಅದನ್ನ ತೆಗಿಬೇಕು ಅಂತ ಅಲ್ಲಿಯ ಪಾಲಿಕೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ಯಾರು? SDPIನ ಮುಖಂಡರುಗಳು ಗಂಗಾವತಿಯಲ್ಲಿ. ಹಾಗಾದ್ರೆ ನಾವು ಕರ್ನಾಟಕ ಭಾರತದಲ್ಲಿ ಬದುಕ್ತಾ ಇದ್ದೇವಾ, ಅಥವಾ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದ್ದೇವಾ, ಅಫ್ಘಾನಿಸ್ತಾನದಲ್ಲಿ ಬದುಕ್ತಾ ಇದ್ದೀವಾ, ಅರಬ್ ದೇಶಗಳಲ್ಲಿ ಬದುಕ್ತಾ ಇದ್ದೀವಾ ಎಂಬ ಅನುಮಾನ ಮೂಡ್ತಾ ಇದೆ. ಅವರು ಕೊಟ್ಟಿರುವಂತಹ ಕಾರಣ, ಗಂಗಾವತಿಯಲ್ಲಿ ನೀವು ಅಳವಡಿಸಿರುವಂತಹ, ಅಂದ್ರೆ ಸರ್ಕಾರ ಅಳವಡಿಸಿರುವಂತಹ ಈ ವಿದ್ಯುತ್ ದೀಪಗಳ ಮೇಲಿರುವಂತಹ ಬಿಲ್ಲು ಬಾಣದ ಗುರುತು, ಗದೆಯ ಗುರುತು, ತಿರುಪತಿಯ ಶ್ರೀಮನ್ ನಾರಾಯಣನ ಗುರುತು ಏನಿದೆ ಅದನ್ನ ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡ್ತಾ ಇದೆ, ನಮ್ಮ ಧಾರ್ಮಿಕತೆಗೆ ಧಕ್ಕೆಯನ್ನು ತರ್ತಾ ಇದೆ, ಅದನ್ನ ಬದಲಾಯಿಸಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ SDPI ಗಂಗಾವತಿಯ ಮುಖಂಡರುಗಳು. ಯೋಚನೆ ಮಾಡಬೇಕು, ಈ ದೇಶದ ಮೂಲ ನಿವಾಸಿಗಳು ಯೋಚನೆ ಮಾಡಬೇಕು, ಈ ಭಾರತದ ಮಣ್ಣಿನಲ್ಲಿ ಜನ್ಮವನ್ನ ಪಡೆದಂತಹ ಎಲ್ಲರೂ ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ಮುಸಲ್ಮಾನರು ಹಿಂದೂಗಳ ಮೇಲೆ ಯಾಕೆ ಈ ರೀತಿಯ ಒಂದು ದ್ವೇಷದ ಭಾವನೆಯನ್ನ ಸೃಷ್ಟಿ ಮಾಡ್ತಿದ್ದಾರೆ? ಇದರ ಹಿಂದಿರುವಂತಹ ಹುನ್ನಾರ ಏನು? ಯಾವ ಕಾರಣಕ್ಕೆ ನೀವು ವಿದ್ಯುತ್ ಕಂಬದ ಮೇಲಿರುವಂತಹ ಗದೆಯನ್ನ, ಬಿಲ್ಲು ಬಾಣವನ್ನ, ನಾರಾಯಣನ ಮೂರ್ತಿಯನ್ನ, ನಾರಾಯಣನ ಚಿತ್ರವನ್ನ ತೆಗಿಬೇಕು ಅಂತ ಹೇಳ್ತಿದ್ದೀರಿ? ಇದು ಭಾರತ ಕಣ್ರಿ. ಇದು ಬೇರೆ ದೇಶ ಆಗಿದ್ರೆ ನೀವು ಹೇಳುವ ಮಾತನ್ನ ಒಪ್ಪಬಹುದು. ಇಂಡೋನೇಷ್ಯಾದಲ್ಲಿ ಕೂಡ ಇಂತಹ ಪರಿಸ್ಥಿತಿ ಇಲ್ಲ, ಆದ್ರೆ ಭಾರತದಲ್ಲಿ ಇಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಅದಕ್ಕೆ ಕಾರಣೀಕರ್ತರು ಯಾರು? ನಿಮಗೆಲ್ಲ ಯಾರ ಕುಮ್ಮಕ್ಕು? ಇದನ್ನ ನೋಡಿಯೂ ಕೂಡ ಹಿಂದೂಗಳು ಯಾವುದೇ ರೀತಿಯ ಪ್ರಶ್ನೆಯನ್ನ ಮಾಡದೆ ಅಲ್ಲಿ ನಡೆಯುವಂತಹ ಯಾವ
ಅಲ್ಲಿ ನಡೆಯುವಂತಹ ಬದಲಾವಣೆಗಳನ್ನ ಪ್ರಶ್ನೆಯನ್ನ ಮಾಡದೆ ಸಹಿಸಿಕೊಂಡು ಕುಳಿತಿದ್ದಾರೆ, ಮಾತನಾಡದೆ ಕುಳಿತಿದ್ದಾರೆ. ಇದು ನಮ್ಮ ದೇಶದ ಹಕ್ಕು, ಇಲ್ಲಿಯ ಮೂಲಭೂತ ಹಕ್ಕು, ಈ ಮಣ್ಣಿನ ಹಕ್ಕು. ಆ ಹಕ್ಕನ್ನೇ ಕೂಡ ನೀವು ಬಯಸ್ತಾ ಇಲ್ಲ, ಕೇಳ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸಾಮರಸ್ಯ? ನೀವು ಹೇಳ್ತೀರಿ ಬಾಯಿ ಬಿಟ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಹಾಗಾದ್ರೆ ಈ ವಿಚಾರದಲ್ಲಿ ಎಲ್ಲಿ ಹೋಯ್ತು ಸರ್ವ ಜನಾಂಗದ ಶಾಂತಿಯ ತೋಟ? ಯಾವ ಕಾರಣಕ್ಕೆ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು? ವಿದ್ಯುತ್ ಕಂಬದ ಮೇಲಿರುವಂತಹ ಗದೆ ಅಥವಾ ಬಿಲ್ಲು ಬಾಣ ಅಥವಾ ನಾರಾಯಣನ ಮೂರ್ತಿ ಯಾವ ಕಾರಣಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು? ದಿನದ ಬೆಳಗಿನ ಜಾವದಲ್ಲಿ ಹಾಗೂ ಸಂಜೆಯ ಸಮಯದಲ್ಲಿ ಆಜಾನನ್ನ ನಿಮ್ಮ ಮಸೀದಿಯಿಂದ ಕೂಗ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡವರಿಗೆ ಭಾವನೆಗೆ ಧಕ್ಕೆ ಆಗೋದಿಲ್ಲ. ಅಥವಾ ರೋಡ್ಗಳಲ್ಲಿ ನಿಮ್ಮ ಅಂಗಡಿಗಳಲ್ಲಿ ಉರ್ದು ಭಾಷೆಯ ಬೋರ್ಡ್ಗಳನ್ನು ಹಾಕಿದ್ರೆ ಕನ್ನಡವನ್ನ ಬಿಟ್ಟು ಅದು ಯಾರ ಭಾವನೆಗೂ ಧಕ್ಕೆ ಆಗ್ತಾ ಇಲ್ವಾ? ಅಂದ್ರೆ ನೀವು ಧ್ವನಿವರ್ಧಕಗಳನ್ನ ಅಳವಡಿಸಿ ಕಿಲೋಮೀಟರ್ ಗಟ್ಟಲೆ ಕೂಗುವಂತಹ ಆಜಾನ್ ಏನ್ ಕೂಗ್ತೀರಿ, ಆ ಆಜಾನ್ನ ಶಬ್ದ ಬೇರೆಯವ್ರನ್ನ ಕಿರಿಕಿರಿ ಮಾಡೋದಿಲ್ವಾ? ನಿಮಗೆ ಮಾತ್ರ ಧಾರ್ಮಿಕ ಭಾವನೆಗಳಿದ್ದಾವೆ, ಹಿಂದೂಗಳಿಗೆ ಧಾರ್ಮಿಕ ಭಾವನೆಗಳಿಲ್ವಾ? ಎಂತಹ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ? ಈ ರೀತಿಯ ಒಂದು ಪ್ರಸಂಗ ನಿನ್ನೆ ಆಗಿದೆ. ಗಂಗಾವತಿಯಲ್ಲಿ ಮನವಿಯನ್ನ ಕೊಟ್ಟಿದ್ದಾರೆ ಪಾಲಿಕೆಗೆ, ಅದನ್ನ ಶೀಘ್ರವಾಗಿ ತೆಗಿಬೇಕು, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದೆ ಅಂತ. ಎಲ್ಲಿ? ಆಂಜನೇಯನ ಒಂದು ಜನ್ಮಸ್ಥಳದ ಹತ್ತಿರದಲ್ಲಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ಏನಾಗಬಹುದು? ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಯಾರು ಸವಾರಿ ಮಾಡ್ತಾ ಇದ್ದೀರಿ? ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲ ನೀವು ದೌರ್ಜನ್ಯವನ್ನ ನಡೆಸ್ತಾ ಇದ್ದೀರಿ? ಸಂವಿಧಾನವನ್ನ ಮೀರಿ ಹೋಗ್ತಾ ಇದ್ದೀರಿ, ಕಾನೂನು, ಈ ನಲ್ಲದ ಕಾನೂನನ್ನ ಮೀರಿ ಹೋಗ್ತಾ ಇದ್ದೀರಿ. ಯಾರಿಗೆ ಗೌರವ ಕೊಡ್ತಾ ಇದ್ದೀರಿ ನೀವು? ಇದನ್ನೆಲ್ಲ ಕೇಳುವವರು ಹೇಳುವವರು ಯಾರು ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ? ಇದಿಷ್ಟು ಇವತ್ತಿನ ವಿಶೇಷ. ನಮಸ್ಕಾರ.